ಜಾಲಿ ಜಾಲಿ ಎಲ್ಲ ಜಾಲಿ. ಇನ್ನೊಂದ್ಸಲ ಸರ್, ಒನ್ ಮೋರ್ ಪ್ಲೀಸ್. ಜಾಲಿ ಜಾಲಿ ಎಲ್ಲ ಜಾಲಿ. ಎಸ್, ಈ ಒಂದು ಡೈಲಾಗ್ ಮೂಲಕ ನೀವು ಎಲ್ಲರ ನಮ್ಮ ಕನ್ನಡಿಗರ ಮನೆ ಮನೆಯಲ್ಲೂ ಸೇರ್ಕೊಂಡಿದ್ದೀರಾ ಅಂತಾನೆ ಹೇಳಬಹುದು. ಈ ಡೈಲಾಗ್ ಕೇಳೋಕೆ ಒಂದ್ ರೀತಿ ಕಿವಿಗೆ ತಂಪು, ಮನಸ್ಸಿಗೆ ಆನಂದ ಅಂತಾನೆ ಹೇಳಬಹುದು. ಸೊ ಅದೇ ರೀತಿ ಲೈಫಲ್ಲೂ ಕೂಡ ಫುಲ್ ಜಾಲಿ ಆಗಿದ್ದೀರಾ? ಹ್ಞೂ ಮೇಡಮ್, ನಾವು ಜಾಲಿ ಜಾಲಿ ಅನ್ನಕ್ಕೆ ಮುಂಚೆ ಕೂಡ ಜಾಲಿನೇ. ಏನು ನಮ್ಮ ಲೈಫಲ್ಲಿ ಕಷ್ಟ ಸುಖ ಇಲ್ಲದ ಯಾರಿದ್ದಾರೆ, ಅದೆಲ್ಲ ಈ ದಾಟ್ಕೊಂಡೇ ಬಂದಿದ್ದೀವಿ. ನಿಜ ನಿಜ. ಮೊದಲನೇದಾಗಿ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ, ಯಾವಾಗಲೂ ಇದೇ ರೀತಿ ಜಾಲಿಯಾಗಿರಿ ಸರ್. ತಮಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಸರ್. ಓಕೆ, ಹೊಸ ವರ್ಷದ ರೆಸಲ್ಯೂಷನ್ ಅಂತ ಏನಾದರೂ ಜಾಕ್ ಅವ್ರು ಇಟ್ಕೊಂಡಿದ್ದಾರಾ? ಏನಿಲ್ಲ ಮೇಡಮ್, ವರ್ಷ ಪೂರ ನಮಗೆ ಹೊಸ ವರ್ಷನೇ. ಹಂಗಾಗಿ ನಡೆಯೋದೆಲ್ಲ ಒಳ್ಳೇದೇ ನಡಿಬೇಕು, ನಮಗೂ ಒಳ್ಳೇದಾಗೋ ಥರ ನಾವು ಬೇಡ್ಕೋಬೇಕು. ನಮಗೆ ಯಾವುದೆಲ್ಲ ಒಳ್ಳೇದಾಗುತ್ತೆ, ನಮ್ಮ ಜೊತೆಲಿರೋರಿಗೂ ನಮ್ಮ ಸಂಬಂಧಪಟ್ಟವ್ರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕಂತ ಅನ್ಕೊತೀನಿ ಅಷ್ಟೇ ಮೇಡಮ್. ಓಕೆ ಓಕೆ. ಎಸ್, ಜಾಲಿ ಜಾಲಿ ಜಾಕ್ ಅವರ ಒಂದು ಮುಖಾನ ಮಾತ್ರ ನಮ್ಮ ವೀಕ್ಷಕರು ನೋಡಿದ್ದಾರೆ ಅಂತಲೇ ಹೇಳಬಹುದು. ನಾನು ಕೇಳ್ತೀನಿ, ನೀವು ಸಿನಿಮಾಗೆ ಹೇಗೆ ಬಂದ್ರಿ, ಸೊ ಮೂವೀಸ್ ಹೇಗೆ ಸಿಕ್ತು, ಈಗ ಹೇಗಿದೆ ಅನ್ನೋದೆಲ್ಲ ನಾನು ಕೇಳ್ತೀನಿ. ಅದಕ್ಕೂ ಮುನ್ನ ಜಾಕ್ ಅಂದರೆ ಯಾರು, ಅವರು ಏನಾಗಿದ್ರು, ಸಿನಿಮಾಗೆ ಬರೋಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಾ ಇದ್ರು, ಸೊ ನಿಮ್ಮ ಲೈಫ್ ಸ್ಟೋರಿ ಬಗ್ಗೆ ತಿಳಿಸ್ಕೊಡಿ ಸರ್. ನಾವು ಒಂದು ಬಿಲ್ಡಿಂಗ್ ಕಾಂಟ್ರಾಕ್ಟ್ರು, ಫಸ್ಟು ಮೋಲ್ಡಿಂಗ್ ಆಗ್ತಾಯಿದ್ವಿ. ಆಮೇಲೆ ಅದನ್ನು ಬಿಟ್ಟು ನಮ್ಮ ಅಪ್ಪ ಬಿಟ್ಟರು. ಆಮೇಲೆ ನಾನು ಬಿಲ್ಡಿಂಗ್ ಕಾಂಟ್ರಾಕ್ಟರ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಬಿಲ್ಡಿಂಗ್ ಕಾಂಟ್ರಾಕ್ಟ್ ಅಂತ ಗೊತ್ತಿಲ್ಲ, ಒಂದು ಬಿಲ್ಡಿಂಗ್ ಫುಲ್ ಟೋಟ್ಲ್ ಫಿನಿಶ್ ಮಾಡಿ ಕೊಡೋದು, ಆ ಕೆಲಸ ಮಾಡ್ತಾಯಿದ್ದೆ. ಅದ್ರ ಜೊತೆ ಆಮೇಲೆ ಹಂಗೆ ರಾಜಕೀಯ ಇದೆ, ನಮ್ಮ ಆರ್ಯುದವ್ರ ಸಾಹೇಬರು ಇದ್ದಾರೆ, ಚಿಕ್ಕಪೇಟೆ ಶಾಸಕರು. ಅವ್ರ ಜೊತೆಲಿ ಅವ್ರ ಮಗ ಯುವರಾಜ್ ಅವರಂತ, ಅವ್ರ ಜೊತೆಲಿ ಇಬ್ಬರ ಜೊತೆಲಿ ಈ ಅದು ಇದು ಎರಡು ಸರಿ ಮಾಡ್ಕೊಂಡು ನಮ್ಮ ಜೀವನ ಹಂಗೆ ಆರಾಮಾಗಿ ಹೋಯ್ತಾ ಇತ್ತು. ಅದ್ರ ಮಧ್ಯದಲ್ಲೇ ಟಗರು ಸಿನಿಮಾ ನಮ್ಗೆ ಸಿಕ್ಕಿದ್ದು. ಅದು ಕೂಡ ಹೆಂಗೆ ಸಿಕ್ತಂದರೆ, ನಮ್ಮ ಶಾಸಕರನ್ನ ನೋಡೋಕೆ ಬಂದಿದ್ದು ಅವರು ಪ್ರೊಡ್ಯೂಸರು ಮತ್ತು ನಿರ್ದೇಶಕರು ಸೂರಿ ಸಾರು, ಶ್ರೀಕಾಂತ್ ಸರ್ ಇಬ್ಬರು. ಅಂದರೆ ನಿಮಗೆ ಆಸೆ ಇತ್ತಾ, ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಮೂವೀಸಲ್ಲಿ ನನ್ನನ್ನು ನಾನು ಗುರುತಿಸ್ಕೊಳ್ಬೇಕು ಅಂತ ನಿಮ್ಗೆ ಆಸೆ ಏನಾದರೂ ಇತ್ತಾ? ಸಿನಿಮಾ ಕಾಲೇಜೇ ಇಲ್ಲ ಮೇಡಮ್ ನಮಗೆ, ಅದ್ರ ಬಗ್ಗೆ ಯೋಚನೆನೇ ಇಲ್ಲ. ಪಿಕ್ಚರ್ ನೋಡಬೇಕು ಅಷ್ಟೇ, ಇದೆಲ್ಲ ಐಡಿಯಾನೇ ಇಲ್ಲ. ನಾನು ಅಲ್ಲಿ ನಿಂತ್ಕೊಂಡಿರೋವಾಗ ಅವ್ರು ಕರೆದು ಕೇಳಿದ ಮೇಲೆ ಸರಿ ಸರ್ ಆಯಿತು ಮಾಡ್ತೀನಿ ಅಂತ ಅವರು ಸೂರಿ ಸರ್ ಹೇಳಿದ್ರು. ಚೆನ್ನಾಗಿರತ್ತಪ್ಪ ರೋಲ್ ನಿನಗೆ, ನೀನು ಮಾಡು ಅಂದಮೇಲೆ ನಾನು ಒಪ್ಕೊಂಡು ಮಾಡಿದೆ. ಒಂದು ರೀತಿ ಬಯಸದೇ ಬಂದ ಭಾಗ್ಯ ಅಂತ. ಹೌದು, ಅದು ನಿಜವಾದ ಮಾತು. ಫಸ್ಟ್ ಮೂವಿನೇ ಅಂತ ದೊಡ್ಡ ಸ್ಟಾರ್ ಜೊತೆ ಅಂಡ್ ಬ್ಲಾಕ್ ಬಸ್ಟರ್ ಮೂವಿ ಹ್ಯಾಟ್ರಿಕ್ ಹೀರೋ. ಹೌದು ಹೌದು ಹೌದು. ನಿಜಕ್ಕೂ ನೀವು ಅದೃಷ್ಟ ಮಾಡಿದ್ದೀರಾ ಅಂತಾನೆ ಹೇಳಬಹುದು. ಅದಾದ್ಮೇಲೆ ಟಗರು ಇಂದಾನೆ ನಿಮ್ಗೆ ಸಲಗಾನು ಸಿಗುತ್ತಾ? ಹೌದೌದು, ಶ್ರೀಕಾಂತ್ ಸರ್ ತಿರ್ಗಾ ಮತ್ತೆ ಒಂದು ಪಿಕ್ಚರ್ ಎತ್ತಾರೆ. ಆ ಪಿಕ್ಚರ್ಗೆ ಡೈರೆಕ್ಷನ್ ಬಂದು ನಮ್ಮ ವಿಜಯ್ ಸರ್, ದುನಿಯಾ ವಿಜಯ್ ಸರ್, ಅವ್ರ ಹತ್ರ ಕರ್ಕೊಂಡು ಹೋಗಿ ನನ್ನ ಮೀಟ್ ಮಾಡಿಸ್ತಾರೆ. ಅದು ಹಂಗೆ ಸರಿ ಆಯಿತು ಅಂತ 5 ಜನದಲ್ಲಿ ಒಬ್ಬರನ್ನ ನನ್ನ ಫ್ರೆಂಡ್ಸ್ ಥರ ಇಟ್ಕೊಂಡು ಆ ಪಿಕ್ಚರಲ್ಲಿ ಆ ಕ್ಯಾರೆಕ್ಟರ್ ಕೊಟ್ಟು ಮಾಡ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.